ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ. ಹಾಯ್ ಹಾಯ್ ಮಾಡು. ಹಾಯ್. ಸಾರಿ ಫ್ರೆಂಡ್ಸ್, 2 ಡೇಸು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಸ್ವಲ್ಪ ಟಯರ್ಡ್ ಆಗಿತ್ತು. ಅದರಿಂದ ಬರ್ಡೇ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡಿದ್ರಿ, ಹೇಗೆಲ್ಲ ಮಾಡಿದ್ರಿ, ಯಾರೆಲ್ಲ ಬಂದಿದ್ರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಬನ್ನಿ, ಮತ್ತೊಮ್ಮೆ ಬರ್ಡೇಗೆ, ನನ್ನ ಮಗಳ ಬರ್ಡೇಗೆ ಯಾರೆಲ್ಲ ಬಂದಿದ್ರು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ 6 ಗಂಟೆಗೆದ್ದು ನಂದು, ನನ್ನ ಮಗದು, ನಮ್ಮ ಹಸ್ಬೆಂಡು ಸ್ನಾನ ಎಲ್ಲ ಆಯಿತು. ಪಾಪುಗಳ ಅಷ್ಟಲ್ಲಿ ರೆಡಿ ಮಾಡಿ ಆನಂತರ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಆದ್ದರಿಂದ ನಾವು ಮಗು ಹೆಸರಲ್ಲಿ ಅರ್ಚನೆ ಮಾಡ್ಸೋಕ್ಕೋಸ್ಕರ ಬಂದಿದ್ರಿ. ನನ್ನ ಮಗ ಬರ್ಡೇ ದಿನವೂ ನಾವು ಅದೇ ರೀತಿ ಮಾಡೋದು. ಬರ್ಡೇ ಸೆಲೆಬ್ರೇಷನ್ನು ಮಾಡಿಸ್ತೀರಿ, ಅರ್ಚನೆ ಮಾಡಿಸ್ತೀರಿ ಮಗು ಹೆಸರಲ್ಲಿ. ಆದ್ದರಿಂದ ಪಾಪುಗೆ ಭಾನುವಾರ ಆಗಿದ್ದ ಕಾರಣ ಸ್ವಲ್ಪ ಲೇಟಾಗೇ ಬಂದು ಪೂಜೆ ಮುಗಿಸ್ಕೊಂಡು ಆನಂತರ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀರಿ. ಇದು ನನ್ನ ಮಗ ಕೈಯಲ್ಲಿ ಕೊಟ್ಬಿಟ್ಟಿದ್ದೆ ವಿಡಿಯೋ ಹಿಡಿಯೋದಕ್ಕೆ. ಅವನು ಸರಿಯಾಗಿ ವಿಡಿಯೋ ಹಿಡಿತಾ ಇರಲಿಲ್ಲ, ಸಾರಿ ಮಾಡ್ಕೊಳ್ಳಿ, ಇದರಲ್ಲಿ ಸೌಂಡ್ ಬರೋಲ್ಲ. ಲಾಸ್ಟ್ ಟೈಮ್ ವೈಟ್ ಫೀಲ್ಡ್ ಅಂತ ಹೇಳಿದ್ನಲ್ಲ, ಅದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ಡೆಕೋರೇಷನ್ ಮಾತ್ರ ಸಿಂಪಲಾಗಾದ್ರೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಗೆ ಗೊತ್ತಿರೋರೆ, ಅಂದರೆ ನಾವು ಯಾವ ರೀತಿ ಹೇಳ್ತಿರೋ ಆ ರೀತಿ ಮಾಡಿಕೊಡ್ತಾರೆ. ನಾವು ಸಿಂಪಲಾಗೇ ಹೇಳಿದ್ರಿ, ಬಜೆಟ್ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗೂ ಮಾಡಿಕೊಡ್ತಾರೆ. ನಾವು ಜನ ಎಲ್ಲ ಬಂದಿದ್ದರು, ನಮ್ಮ ನಾದಿನಿಯವರು, ಹಸ್ಬೆಂಡ್ ಕಡೆಯವರು, ನಮ್ಮ ಕಡೆಯವರು ಎಲ್ಲ ಬಂದಿದ್ದರು. ಎಲ್ಲರೂ ಇದ್ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಆದ್ದರಿಂದ ತುಂಬ ಚೆನ್ನಾಗಿ ಎಲ್ಲರೂ ಇದು ಮಾಡಿದ್ರು. ಅವಳು ಒಂದು ಜಾಗದಲ್ಲಿ ಕೂರ್ತಾ ಇರಲಿ. ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾದಲ್ಲಿದ್ದರೂ ಪರವಾಗಿಲ್ಲ, ಅವರು ಡೆಕೋರೇಟು ಮಾಡಿಕೊಡ್ತಾರೆ. ನಾವು ಯಾವ ರೇಂಜಲ್ಲಿ ಕೇಳಿದ್ರೂ ಅವ್ರು ಮಾಡಿಕೊಡ್ತಾರೆ. ಕಮೆಂಟಲ್ಲಿ ತಿಳಿಸಿ, ನಂಬರ್ ಬೇಕಿದ್ರೆ ನಾನು ಕಳಿಸ್ತೀನಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂದ್ಬಿಟ್ಟು. ಸ್ಯಾರಿಗೂ ಆ ಬಲೂನ್ಗೂ ನನ್ನ ಮಗಳಿಗೂ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು, ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ
ರೆಡಿ ಆಗಿರ್ತೀರಿ ಅಂತ. ತುಂಬಾ ಚೆನ್ನಾಗಿದ್ರು ನಮ್ಮ ಹಸ್ಬೆಂಡು, ನನ್ನ ಗಂಡ, ನನ್ನ ಮಗ ಎಲ್ಲರೂ ಚೆನ್ನಾಗೇ ರೆಡಿಯಾಗಿದ್ರಿ ನಾವು. ನಾನು ನನ್ನ ಮಗಳು ಸ್ವಲ್ಪ ಮ್ಯಾಚ್ ಆಗ್ತೀರಿ. ನಮ್ಮ ಹಸ್ಬೆಂಡು ನನ್ನ ಮಗನೂ ಇಬ್ಬರು ಒಂದೇ ಥರ ಬಟ್ಟೆ ಚೆನ್ನಾಗಿತ್ತು. ನನಗೆ ಮತ್ತೆ ಮತ್ತೆ ಇದು ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಈ ರೀತಿ ಫಂಕ್ಷನ್ ಟೈಮ್ಗಳಲ್ಲೇ ರೆಡಿ ಆಗೋದು. ಅದು ಕೇಕ್ ಕೂಡ ಅಷ್ಟೇ, ನಾವು ಯಾವ ರೀತಿ ಡೆಕೋರೇಷನ್ ಹೇಳಿದ್ರು ಆ ರೀತಿಯೇ ಕೇಕ್ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ. ಬಂದವ್ರಿಗೆಲ್ಲ ನಾವು ಚಾಕ್ಲೇಟು, ಒಂದು ಮಂಚು, ಕೇಕು ಸಪ್ರೇಟಾಗಿ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಬಿಡಿ ಅಂತೇಳಿದ್ರಿ. ಅವ್ರಿಗೆ ಸಪ್ರೇಟಾಗಿ ಕೊಟ್ರಿ. ಮಗುಗೆ ಕೇಕ್ ಕಟ್ ಮಾಡೋಕ್ಕೆ ನಾವು ಈ ರೀತಿ ಹೇಳಿದ್ರಿ. ಅದೇ ರೀತಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಟ್ಟಿದ್ರು. ವೈಟ್ಫೀಲ್ಡ್ ಮಯೂರ ಬೇಕ್ರಿ ಹತ್ರ. ನಾವು ಯಾವ ರೀತಿ ಹೇಳ್ತಿರೋ, ಯಾವ ಬಜೆಟಲ್ಲಿ ಹೇಳ್ತಿರೋ ಆ ರೀತಿ ಅವರು ಚೆನ್ನಾಗಿ ಮಾಡಿಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಬಂದವರೆಲ್ಲ ಚೆನ್ನಾಗಿ ರೆಡಿಯಾಗಿದ್ರಿ, ಊಟನೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತೆ ನಾವು ಮಾಡ್ಕೊಳಕ್ಕಾಗಲ್ಲ, ಅದರಿಂದ ನಾವು ಕೂಡ ಈ ರೀತಿ ರೆಡಿಯಾಗಿ ಅರ್ಜೆಂಟಾಗಿ ಆ ಮ್ಯಾಚ್ ಬಾಕ್ಸ್ ಕೂಡ ಹಾಕ್ತಾನೇ ಇರಲಿಲ್ಲ. ಮ್ಯೂಸಿಕ್ ಬಾಕ್ಸ್ ಬಂದಿತ್ತು, ಅದರಲ್ಲಿ ಮ್ಯೂಸಿಕ್ ಹಾಕಿದ್ರಿ. ಅವಳು ಒಂದು ಜಾಗದಲ್ಲಿ ನಿಲ್ಲೋಕ್ಕೂ ರೆಡಿ ಇರಲಿಲ್ಲ. ಜನ ಬಂದಿದ್ದರೆ ಗಾಬರಿ ಆಗೋಗ್ಬಿಟ್ಟಿದ್ಲು. ಅವಳು ಕೂಡ ಕೆಳಗಡೆ ಇಳಿಬೇಕಂತ ಇದ್ಲು. ಅದು ನಮ್ಮ ಹಸ್ಬೆಂಡಿಗೆ ಗೊತ್ತಾಗಲಿಲ್ಲ. ಆ ಲೈಟ್ ಹಂಗೆ ಇದಾಗೋಯ್ತು. ಅದು ಬ್ಲಾಸ್ಟರ್ ಕ್ಯಾಂಡಲು. ನಮ್ಮ ಹಸ್ಬೆಂಡಿಗೆ ಗೊತ್ತಾಗಲಿಲ್ಲ, ಉಲ್ಟಾ ಇಕ್ಬಿಟ್ಟಿದ್ರು. ಅದರಿಂದ ಅದರಲ್ಲಿ ಮ್ಯೂಸಿಕ್ಕೇ ಬಂದಿಲ್ಲ, ವೇಸ್ಟ್ ಆಗೋಯಿತು. ನನ್ನ ಮಗನೂ ಸಡನ್ನಾಗಿ ನಿಂತ್ಕೊಳ್ಳೋಕ್ಕೆ ಗಾಬರಿ ಆಗ್ತಾಯಿದ್ದಾನೆ. ಈಗ ಎಲ್ಲರೂ ಬಂದಿದ್ದಾರಲ್ವ, ಕೇಕ್ ಕಟ್ ಮಾಡೋಕ್ಕೆ ಯಾವ ರೀತಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ರು ಇದು ಮಾಡ್ತಾಯಿದ್ರು. ಕೊನೆಯದಾಗಿ ನಾವು ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡಿದ್ವಿ. ಯಾವ ಕ್ಯಾಂಡ್ಲು ಹುಡುಕಿದ್ರೆ ಸಿಗಲಿಲ್ಲ ಅರ್ಜೆಂಟಾಗಿ. ಆನ್ ಕಲಾಯಿಸ್ತೆ ಕಂಚಿತೆ ನಾವು ಕಂಚತೆ ಕೊನೆಯದಾಗಿ ಎಲ್ಲ ಆಯಿತು. ಕೇಕ್ ಕಟ್ ಕೂಡ ಆಯಿತು. ಆ ವಿಡಿಯೋ ನನ್ನ ಹತ್ರ ಇರಲಿಲ್ಲ, ಬೇರೆಯವ್ರ ಹತ್ರ ಇತ್ತು ಅನಿಸುತ್ತೆ. ಈ ಥರ ಕೇಕ್ ಕಟ್ ಮಾಡಿ ನಾವು ಕೇಕ್ ಎತ್ತಿಕ್ಬಿಟ್ಟಿದ್ರಿ. ಆಮೇಲೆ ಬಂದಿರೋರಿಗೆಲ್ಲ ಕೇಕ್ ಕೊಟ್ಟು ಊಟಕ್ಕೆ ಕಳಿಸ್ಬಿಟ್ಟಿದ್ರಿ. ಈ ರೀತಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಿ. ಎಲ್ಲರೂ ರೆಡಿಯಾಗಿರೋದು ಪಾರ್ಲರ್ಗೆ ಹೋಗಿ ಅಂದ್ಕೊಂಡಿದ್ದಾರೆ. ಆದರೆ ನಾನು ಪಾರ್ಲರ್ಗೆ ಹೋಗಿಲ್ಲ. ನನ್ನ ಬೆಸ್ಟ್ ಫ್ರೆಂಡು ನಮ್ಮ ಮನೆ ಹತ್ರ ನಾವು ಹುಟ್ಟಿ ಬೆಳೆದಿರೋವಾಗಿಂದ ಫ್ರೆಂಡ್ ಅವಳೇ ಈ ರೀತಿ ನನಗೆ ರೆಡಿ ಮಾಡಿಕೊಟ್ಲು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ವೈಟ್ಫೀಲ್ಡ್ ಬಸ್ ಸ್ಟಾಪಿಂದ ಇಮ್ಡಳ್ಳಿ ರೋಡು, ಅಂದರೆ ಯಾರು ಬೇಕಾದರೂ ಹೇಳ್ತಾರೆ, ಬಸವೇಶ್ವರ ಖಾನಾವಾಲ ಇವರು ಶಾಪ್ ಹೆಸರು. ನಾವು ಯಾವ ರೀತಿ ಹೇಳ್ತಿರೋ ಆ ರೀತಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವೇನು ಹೇಳಿದ್ರಂದರೆ ಅನ್ನ, ಸಾಂಬಾರು, ಗೀ ರೈಸು, ಕುರ್ಮ, 2 ಥರ ಪಲ್ಯ, ಉಪ್ಪಿನಕಾಯಿ, ಬೋಂಡ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಹೇಳಿದ್ರಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬೇಕಂದರೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ನಂಬರ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಒಂದು ಜಾಗದಲ್ಲಿ ಇರೋದಿಲ್ಲ ನನ್ನ ಮಗಳು, ಓಡಾಡಬೇಕು. ಬರ್ಡೇ ದಿನವೂ ಅದೇ ರೀತಿ ಮಾಡಿದ್ಲು, ಒಂದು ಜಾಗದಲ್ಲಿ ಇರಲಿಲ್ಲ. ನೋಡಿ, ಇದು ನಮ್ಮ ಅಕ್ಕ ಮನೆ. ನಮ್ಮ ಅಕ್ಕ ಮನೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ಇರೋದು. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಸಿಗೋಣ. ಬಾಯ್.